ಹಾಯ್ ಗಾಯ್ಸ್, ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೆಜ್ ಬಿರಿಯಾನಿ ಯಾವ ಥರ ಮಾಡೋದು ನೋಡೋಣ. ತರಕಾರಿನೆಲ್ಲ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ. ಖಾರಕ್ಕೆ ಬರೀ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಒಂದು ಟೊಮೆಟೊಲಿ ಅರ್ಧ ಒಗ್ಗರಣೆಗೆ, ಅರ್ಧ ರುಬ್ಬೋದಕ್ಕೆ, ಅರ್ಧ ಈರುಳ್ಳಿ ರುಬ್ಬಕ್ಕೆ, ಅರ್ಧ ಒಗ್ಗರಣೆಗೆ ತೊಗೋಬೇಕು. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಈ ಥರ ಲೈಟಾಗಿ ಬ್ರೌನ್ ಆದ ತಕ್ಷಣ ಟೊಮೆಟೊ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪನೇ ತರಕಾರಿ ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗಷ್ಟು ತೊಗೊಂಡು ಮಾಡ್ತಾ ಇರೋದು. ನೀವು ಜಾಸ್ತಿ ಜನಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ತರಕಾರಿ ತೊಗೋಬೇಕು. ಈಗ ಅದನ್ನ ವಾಶ್ ಮಾಡಿ ಫ್ರೈ ಆಗಿರೋ ಟೊಮೆಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ. ಸರಿ, ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಟ ಮೇಲೆ ನೀರು ಹಾಕ್ಕೊಂಡು ಈಗ ರುಬ್ಬೋದಕ್ಕೆ ನಾವು ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದ್ರಲ್ಲಿ ಆಫ್ ಮಾಡ್ಕೊಂಡ್ವಲ್ಲ ಅದೇ ಆಫ್ ತೊಗೋಬೇಕು. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಕೂಡ ಹಾಕ್ಕೋಬೋದು. ಇಲ್ಲಿ ಚಕ್ಕೆ, ಲವಂಗ, ಅನಾನಸ್ ಹೂವು ಹಾಕ್ಕೋಬೇಕು ರುಬ್ಬಕ್ಕೆ. ಈ ಸ್ವಲ್ಪ ತರಕಾರಿ ಬೆಂದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಅರಿಶಿನ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೇಕು. ಕಸ್ತೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕ್ಕೋಬೇಕು. ಸ್ವಲ್ಪ ಕುದಿ ಬಂದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ತರಕಾರಿ ಬೇಯಿಸುವಾಗ ಕೂಡ ಸಾಲ್ಟ್ ಹಾಕ್ಕೋಬೋದು, ಇಲ್ಲಾಂದರೆ ಈಗ ಲಾಸ್ಟಲ್ಲಿ ಹಾಕ್ಕೋಬೋದು. ಈಗ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದು, ವೆಜ್ ಬಿರಿಯಾನಿ ಮನೆಯಲ್ಲಿ. ಇದನ್ನು ನಾವು ಚಟ್ನಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.